ವಾದ ಮಾಡಿ ಅದು ಕಂಪ್ಲೇಂಟ್ ಮಾಡ್ತಾರೆ ರಾಜ್ಯವರು ಬಹುರಾಗ ಬಾನಿ ಹೊಟ್ಟೆ ಹಾಕ್ಯಾರ ಸರ್ ಮುಕ್ಕಣ್ಣ ಸರ್ ಅವನು ಬಸ್ ಎಲ್ಲಿ ಸರ್ ಅದು ಹೊಡೆದಾರ ಹಂಗೈತೆ ತಮ್ಮೂರನ್ನ ಕಳ್ಸ್ಯಾರ ಅವ್ರ ಅಣ್ಣ ಕೇಸ್ ಇದು ದೀಪಕ್ ಪುಟ್ನ ಹಂಗಂತಾರೆ ಅವ್ರು ಯಾವ ಅವ್ರು ಕಸ್ಬಿಂಗ್ ಸರ್ ಅವ್ರ ಊರು ದೊಡ್ಡ ಬಡಿಗೆ ಅವನ್ನ ತಗೊಂಬಂದಾರೆ ಸಿಕ್ಕಲ್ರಿ ಒಳ್ಳೆ ಮತ್ತೇನ ರೀ ನಮ್ಮಪ್ಪ ಅವರು ಬಗೆರ್ ತಗೋರಿ ಬಗೆರ್ದಲ್ಲಿ ಮುಂಜಾನೆ ಹೋಗಿ ಇವತ್ತು ರೀ ಹೋಗ್ಯಾರಿ ಇವ್ರು ಅವ್ರ ಊರಲ್ಲಿ ಫೋನ್ ಹಚ್ಚಿ ಕ್ಯಾಸಿ ಹೊಡಿತೀನಿ ನಮ್ಮ ಊರ್ನಾಗ ಅಡ್ಡಾಡ ಹಂಗೆ ಹಿಂಗೆ ಬುಗುಲ್ ಹೋಗ್ಸಕೈತಿ ಬಿಡ್ರಿ ಹ್ಞೂ ರೀ ಹಂಗಾಗಿ ಫೋನ್ ಹಚ್ಚಿ ಕಾಡ್ಸಾಡಕೈತೆ ಬರೀ ಹಿಂಗೆ ಬರ್ತೀನಿ ನಮ್ಮ ಊರ್ನಾಗ ಅವನ ಮೇಲೆ ಕೇಸ್ ಹಾಕ್ಬೇಕು ಅದೇನು ಪರಿಹಾರ ಸಾವು ಎಲ್ಲರೂ ಸಾಕಿದ್ದಾರೆ ಅದು ಮಾಡಿ ರಾತ್ರಿ ಸುಮಾರಾಗಿದೆ ಕೆಸರಿನ ನೀರು ಚಿಡಿತಂತೆ ಸಜ್ಜಲಗುಡ್ಡ ಹೋಗುವಾಗ ನೀರು ಚಿಡಿದ್ಮೇಲೆ ಈಗೇನು ತೀರ್ಕೊಂಡಿದ್ದಾರಲ್ಲ ಹುಡುಗ ನಮ್ಮ ಡ್ರೈವರ್ಗೆ ಕ್ಲ್ಯಾಶ್ ಆಗಿದೆ. ಕ್ಲ್ಯಾಶ್ ಆದಮೇಲೆ ಸ್ವಲ್ಪ ಇವ್ರಿಗೆ ವಾಕ್ಸಮರ ಆಗಿದೆ. ಆದಮೇಲೆ ಸಜ್ಜಲಗುಡ್ಡ ಪ್ರಯಾಣಿಕರು ಬಿಟ್ಟು ಮತ್ತೆ ಸ್ಟೇಷನ್ಗೆ ಹೋಗಿದ್ದಾರೆ ಅವರು. ಮತ್ತು ಬೆಳಗ್ಗೆ ಈ ಇನ್ಸಿಡೆಂಟ್ ನಾವು ಮಧ್ಯಾಹ್ನ ಕೇಳ್ಪಟ್ಟೆ. ಏನು ರಾತ್ರಿ ಏನು ಊರಾಗ ಹೋಗಿದ್ರು ಅಂತ 40-50 ಮಂದಿ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮತ್ತೆ ಬೆಳಗ್ಗೆ ನಮ್ಮ ಕಂಟ್ರೋಲರ್ಗೆ ಒಂದು ಸಿಬ್ಬಂದಿ ನೇಮಿಸಿದ್ದೆ ಅಲ್ಲಿ. ಅದು ಏನಾಗಿದೆ ಘಟನೆ ನೋಡುವಂತ ಬಸಪ್ಪ ಹೋಗಿ ಅಷ್ಟರೊಳಗೆ ಇದು ಘಟನೆ ಆಗಿದೆ. ಸರ್ ಈಗ ನಿಮ್ದು ಬಸ್ ಕಂಡಕ್ಟರ್ ಡ್ರೈವರ್ದು ಏನನ್ನ ಆದಾಗ ಆದ ತಕ್ಷಣನೇ ಹೊಡೆದಾರ ಅಂದ ತಕ್ಷಣ ಹೋಗಿ ಪುಸ್ತಕ ಮೇಮ್ಯಾಗ ಬಂದವ್ರು ಸ್ಲೋ ಆದ್ರೆ ಮುಗಿದ ಅಂತಕ್ಕಂಥದ್ದು ನಮಗೊಂದು ಬಂದ್ಬಿಟ್ಟಿರ್ತಾರೆ ನಮ್ಮ ಡ್ರೈವರ್ ಕಂಡಕ್ಟರ್ಗಳು. ಆ ರೀತಿ ಭಾಳ ಸರ್ ನಿಮ್ಮ ಡ್ರೈವರ್ ಕಂಡಕ್ಟರ್ಗಳು ನ್ಯಾಯವಿನಯದಿಂದ ನಮ್ರತೆಯಿಂದ ಇವನ್ ಸ್ಟಾಪ್ಸ್ ಕೊಡ್ಲಿಲ್ಲ ಅಂದ್ರೆ ರಿಕ್ವೆಸ್ಟ್ ಸ್ಟಾಪ್ ಎಲ್ಲ ಕೇಳಿರ್ತಾಗ ಬಸ್ ಸ್ಟಾಪ್ ಇದ್ದಾಗ ಕೂಡ ಬಸ್ ನಿಲ್ಸಂದ್ರು ಆಕ್ಷನ್ಸ್ ಆಗಿದೆ. ಸ್ಟೇಟ್ಮೆಂಟ್ ನೀವು ಸಿಬ್ಬಂದಿಯಿಂದ ತಗೋತೀವಿ, ಅವ್ರ ಕಡೆಯಿಂದ ನಿಮ್ಮ ಸಿಬ್ಬಂದಿ ಏನ್ ಕೊಡ್ತಾರೆ ಸರ್? ಅವ್ರು ತೋರಿಸೋರು ನೀವು ನಿಮ್ಮ ಸಿಬ್ಬಂದಿ ಏನು ತಗೊಂತಾರೆ ಅವ್ರ ಬಗ್ಗೆ ಶಾಂತ ಬಗ್ಗೆ ಕ್ರಾಮ್ ಈಗ ಶವ ತಮ್ಮಂದು ನಿಮ್ಮ ಡಿಪೋದ ಮುಂದೆ ಹೋಗ್ಬಿಡತ್ತೆ ನಿಮ್ಮ ಮಾತಾಡೋದ್ರಿಂದ. ಆ ದೂರ ಪ್ರಕಾರ ನಾವು ಖಂಡಿತವಾಗಿ ಈಗ FIR ಮಾಡ್ತಾ ಇದ್ದಾರೆ ಅವರು. ಆ ದೂರಿನನ್ವಯ ನಾವು ತನಿಖೆಗೊಳಿಸಿ ಖಂಡಿತವಾಗಿ ನಮ್ಮ ಸಿಬ್ಬಂದಿಗಳನ್ನ ಕ್ರಮ ತೆಗೆದುಕೊಳ್ತೀವಿ. ಅಂದ್ರೆ ಈಗ ನೀವು ಈಗ ನಿಮ್ಮ ಹತ್ರ ಬಾಡಿ ಬಂದಿರಬೇಕಾದ್ರೆ ನಾವು ನಮ್ಮ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಬರ್ತಾ ಇದೆ. ಈಗ ನಾವು ಆಕ್ಷನ್ ಮಾಡ್ತೀವಿ ನಾವು. ಬರೋವರೆಗೂ ಈಗ ಬಾಡಿ ಕಿತ್ತಂಗಿಲ್ಲ. ಬರ್ತಾ ಇದ್ದಾರೆ. ನಾವು ಇನ್ವೆಸ್ಟಿಗೇಷನ್ ನಮ್ಮ CC ಕ್ಯಾಮ್ರಾ ಫುಟೇಜು ಬಸ್ CC ಕ್ಯಾಮ್ರಾ ಎಲ್ಲ ಇರುತ್ತೆ. ನಾವು ನಮ್ಮ ತನಿಖೆಗೊಳಿಸಿ ನಾವು ಖಂಡಿತವಾಗಿ ನಾವು ಕ್ರಮ ಏನು ತಗೊಳ್ಳೇಬೇಕು. ಯಾಕಂದ್ರೆ ಇದು ನಾವು ಸಾರ್ವಜನಿಕ ಇದರಲ್ಲಿದ್ದ ಒಂದು ದಿವಸದ್ದಲ್ಲ ಇದು ಘಟನೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಖಂಡಿತವಾಗ್ಲೂ ನಾವು ಆಕ್ಷನ್ ಮಾಡೇ ಮಾಡ್ತೀವಿ. ಡಿಪಾರ್ಟ್ಮೆಂಟಲ್ಲಿ ಏನು ಅಂಥದ್ದು ಏನು ಮಾಡಕ್ಕೆ ಬರಲ್ಲ. ಯಾರು ಸತ್ರ ಪರಿಹಾರ ಏನು ಮಾಡಕ್ಕೆ ಬರಲ್ಲ ನಿಮ್ದು. ಯಾಕಂದರೆ ಔಟ್ಸ್ಕರ್ಟ್ಸ್ ಆಗಿದೆ, ಆಮೇಲೆ ಹ್ಯಾಂಡ್ಲಿಂಗ್ ಆಗಿದೆ ಇಬ್ಬರು. ಏನು ಮಾಡಕ್ಕೆ ಸಾಧ್ಯ ಸರ್? ಮತ್ತೆ ಏನು ಮಾಡಕ್ಕೆ ಸಾಧ್ಯ? FIR ಆದಮೇಲೆ ತನಿಖೆ ಆದಮೇಲೆ ಶಿಕ್ಷೆ ಆಗುತ್ತೆ ಸರ್. ಈಗ ಶಿಕ್ಷೆ ಆಗುತ್ತೆ. ಬಟ್ ನಿಮ್ಮ ಡಿಪಾರ್ಟ್ಮೆಂಟ್ ಮಾಡಿದಂಥ ಸಿಬ್ಬಂದಿಗಳ ನೀವೇನು ಮಾಡಕ್ಕೆ ಸಾಧ್ಯ ಅಂತ ಇಲ್ಲ.